ಒಬ್ಬ ವ್ಯಕ್ತಿ 21 ಚಾಕ್ಲೇಟ್ಗಳನ್ನ 945 ಮಾರ್ತಾನ. ಅಂದ್ರೆ 21 ಚಾಕ್ಲೇಟದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 945 ರೂಪಾಯಿ ಐತಿ. ಅಂದ್ರೆ ಇಲ್ಲಿ ಪ್ರತಿ ಚಾಕ್ಲೇಟ್ ಕಾಸ್ಟ್ ಪ್ರೈಸ್ ಏನು ತೊಗೊಂಡ್ರಿ ಇಲ್ಲಿ ಎಕ್ಸ್ ಅಂತ ತೊಗೊಂಡು 21 ಚಾಕ್ಲೇಟದ್ದು ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 21 ಎಕ್ಸ್ ಆಗತ್ತೆ. ಅವನು 7 ಚಾಕ್ಲೇಟ್ಗಳ ಖರೀದಿ ಬೆಲೆ ಅಷ್ಟೇ ನಷ್ಟವನ್ನು ಅನುಭವಿಸ್ತಾನ. ನೋಡ್ರಿ ಇಲ್ಲಿ ನಷ್ಟ ಎಷ್ಟೈತ್ರಿ 7 ಚಾಕ್ಲೇಟ್ ಬೆಲೆ ಎಷ್ಟು ಅಂದ್ರೆ ಒಂದು ಚಾಕ್ಲೇಟ್ ಒಂದು ಎಕ್ಸ್ ಅಂತ ತೊಗೊಂಡು ನಾನು 7 ಚಾಕ್ಲೇಟ್ ಇಂದ ಎಷ್ಟಾಗುತ್ತೆ 7 ಎಕ್ಸ್ ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 21 ಚಾಕ್ಲೇಟ್ ಅದು ಎಷ್ಟೈತ್ರಿ ಇಲ್ಲಿ 945 ಕೊಟ್ಟಾನ. ಕಾಸ್ಟ್ ಪ್ರೈಸ್ 21 ಚಾಕ್ಲೇಟ್ ಇದು ಎಷ್ಟು ಆಗುತ್ತೆ ಇಲ್ಲಿ 21 ಎಕ್ಸ್ ಆಗುತ್ತೆ. ಲಾಸ್ ಎಷ್ಟೈತ್ರಿ ಇಲ್ಲಿ 7 ಎಕ್ಸ್ ಕೊಟ್ಟಾರ ಬಂದೈತಿ 7 ಎಕ್ಸ್. ಇದು ಎಷ್ಟಾಗುತ್ತೆ ಡಿಫ್ರೆನ್ಸ್ 14 ಎಕ್ಸ್ ಈಕ್ವಲ್ ಟು 945 ಆಗುತ್ತೆ. ಎಕ್ಸ್ ಈಕ್ವಲ್ ಟು 945 14 ಮಾಡಿದ್ರೆ ಎಷ್ಟು ಬರ್ತೈತ್ರಿ ಎಕ್ಸ್ ಈಕ್ವಲ್ ಟು 67.5 ರೂಪಾಯಿ ಬರ್ತೈತಿ. ಅಂದ್ರೆ ನಮಗೆ ಚಾಕ್ಲೇಟ್ನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿಸ್ಕೊಳ್ತಿದೆ ಅಂದ್ರೆ 67.5 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಒಬ್ಬ ಅಂಗಡಿಯವನು 30 ಪೆನ್ನುಗಳನ್ನ ಮಾರುತ್ತಾರೆ ಅಂತ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದೆ ಇಲ್ಲಿ 30. 10 ಪೆನ್ನುಗಳ ಮಾರಾಟ ಬೆಲೆ ಅಷ್ಟೇ ಲಾಭ ಪಡೆಯುತ್ತಾನೆ. ಅಂದ್ರೆ ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ 10 ಪೆನ್ನುಗಳಿಂದ 10 ರೂಪಾಯಿ ಅಂತ ತೊಗೊತೀವಿ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ನೋಡ್ರಿ ಇಲ್ಲಿ 10 ರೂಪಾಯಿ ಪ್ರಾಫಿಟ್ ಐತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್ ಆಗುತ್ತೆ. 30 ಮೈನಸ್ 10 ಮಾಡಿದ್ರೆ ಎಷ್ಟು ಬಂತು ಇಲ್ಲಿ ಕಾಸ್ಟ್ ಪ್ರೈಸ್ 20 ರೂಪಾಯಿ ಆಗತ್ತೆ. ನಮಗೇನು ಕೇಳ್ಯಾರ ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಎಷ್ಟೈತ್ರಿ 10 ರೂಪಾಯಿ, ಕಾಸ್ಟ್ ಪ್ರೈಸ್ 25 ಇಂಟು 100 ಅಂದ್ರೆ ಎಷ್ಟು 50% ಪ್ರಾಫಿಟ್ ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. 30 ಪೆನ್ಸಿಲ್ಗಳನ್ನ ಮಾರಾಟ ಮಾಡ್ತೀನಿ ಅಂತ ಕೊಟ್ಟರೆ ಇಲ್ಲಿ ಅಂದ್ರೆ 30 ಪೆನ್ಸಿಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 30 ಆಗತ್ತೆ. ಇವ ಅಂದ್ರೆ ಒಂದು ಪೆನ್ಸಿಲಿನ ಕಾಸ್ಟ್ ಪ್ರೈಸ್ ಎಷ್ಟು 1 ಅಂತಂದಾಗುತ್ತೆ. ಇಲ್ಲಿ 30 ಪೆನ್ಸಿಲಿನ ಕಾಸ್ಟ್ ಪ್ರೈಸ್ 30 ಅಂತ ತೊಗೊಂಡಿವಿ. ಇಲ್ಲಿ 6 ಪೆನ್ಸಿಲ್ ಖರೀದಿ ಬೆಲೆಗೆ ಲಾಸ್ ಆಗುತ್ತೆ ಅಂತ ಕೊಟ್ಟರೆ ಒಂದು ಪೆನ್ಸಿಲಿಂದ 1 ರೂಪಾಯಿ ಆಗುತ್ತೆ. 6 ಪೆನ್ಸಿಲಿಂದ 6 ರೂಪಾಯಿ ಲಾಸ್ ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ 30 ಸೆಲ್ ಲಾಸು 6 ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು 6/30 ಇಂಟು 100. 6 ಒಂದೇ 6 ಇಲ್ಲೇ 35 ಒಂದೇ 5 20 ಅಂದರೆ 20% ಲಾಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಒಬ್ಬ ಅಂಗಡಿಯವನು 8 ಸೇಬುಗಳನ್ನು 24 ರೂಪಾಯಿ ಖರೀದಿಸ್ತಾನೆ ಅಂತ ಕೊಟ್ಟಾನ. 8 ಸೇಬು ಸಿ ಪಿ ಎಷ್ಟೈತಿ ಇಲ್ಲಿ 24 ರೂಪಾಯಿ ಕೊಟ್ಟಾನ. ಒಂದು ಸೇಬುನ ಸಿ ಪಿ ಎಷ್ಟಾಗೈತಿ ಈಗ 24/8 ಮಾಡಿದ್ರೆ 3 ರೂಪಾಯಿ ಬರ್ತೈತಿ. ಅದ ನೋಡ್ರಿ ಒಳ್ಳೆ 5ಕ್ಕೆ 20 ರಂಗ ಮಾರ್ತಾನೆ. ಇಲ್ಲಿ 5 ಸೇಬುನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 20 ರೂಪಾಯಿ ಕೊಟ್ಟಾನ. ಒಂದ್ರದ್ದು ಎಷ್ಟಾಗುತ್ತೆ ಸೆಲ್ಲಿಂಗ್ ಪ್ರೈಸ್ 20/5 ಮಾಡಿದ್ರೆ 4 ರೂಪಾಯಿ ಆಗೈತಿ. ಇಲ್ಲಿ ಕಾಸ್ಟ್ ಪ್ರೈಸ್ 3 ಐತಿ, ಸೆಲ್ಲಿಂಗ್ ಪ್ರೈಸ್ 4 ಆಗೈತಿ. ಅಂದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ 1 ಆಗೈತಿ. ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು 1/3 ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ 33.33% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. 45 ಬಾಟಲ್ ಮಾರಾಟ ಮಾಡೋದ್ರಿಂದ ಅಂದ್ಕೊಟ್ಟನ ಅಂದ್ರೆ ಒಂದು ಕಾಸ್ಟ್ ಪ್ರೈಸ್ ಎಷ್ಟು ಇರ್ತೈತ್ರಿ ಇಲ್ಲಿ 45 ಇರ್ತೈತಿ. ಅವನು ಅಷ್ಟಕ್ಕೆ ಮಾರ್ತಾನ. ಅಂದ್ರೆ ಅವ ಅಷ್ಟು ಮಾರೋದ್ರಿಂದ ಅಂಗಡಿಯವನಿಗೆ 5 ಬಾಟಲ್ ಖರೀದಿ 15 ಬಾಟಲ್ ಖರೀದಿ ಬೆಲೆ ಸಮವಾದ ಲಾಭ ಆಕತಿ. ಅಂದ್ರೆ ಲಾಭ ಎಷ್ಟಾಗತ್ರಿ ಇಲ್ಲಿ ಹೋಗ 15 ಆಕತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ರಿ 45 ಪ್ಲಸ್ 15 ಮಾಡಿದ್ರೆ 60 ಆಗೈತಿ. ಈಗ ಪ್ರಾಫಿಟ್ ಎಷ್ಟಾಗತ್ರಿ 15/45 ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಇಂಟು 100 15 45 ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ 33.33% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗೈತಿ. ಒಬ್ಬ ಹಣ್ಣು ಮಾರುವ 15 ಮಾವಿನ ಹಣ್ಣುಗಳನ್ನು ಒಟ್ಟು ಬೆಲೆಗೆ ಮಾರುತ್ತಾರೆ ಅಂತ ಅಂದ್ಬಿಟ್ರೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 15 ಆಗುತ್ತೆ. ಅವರು 5 ಮಾವಿನ ಹಣ್ಣುಗಳ ಮಾರಾಟ ಬೆಲೆ ಅಷ್ಟೇ ನಷ್ಟವನ್ನು ಅನುಭವಿಸ್ತಾರೆ. ಅಂದ್ರೆ 15 ಸೇಬುಂದು ಪ್ರತಿ ಒಂದು ಸೇಬುಂದು 1 ರೂಪಾಯಿ ಆದ್ರೆ 15 ಇರ್ತೈತಿ. ಹಂಗೆ ಇಲ್ಲಿ ಎಷ್ಟು ಮಾರಾಟ ಬೆಲೆ ನಷ್ಟ ಎಷ್ಟಾಗುತ್ತೆ ಅಂತ ಕೂಡ 5 ಮಾವಿನ ಹಣ್ಣು ಒಂದ್ರದ್ದು 5 ಐತಿ 5ರದ್ದು 5 ಆಕೈತಿ. ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಎಷ್ಟು ಇರ್ತೈತಿ 15 ಪ್ಲಸ್ 5 ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಕಾಸ್ಟ್ ಪ್ರೈಸ್ 20 ಇರ್ತೈತಿ. ಅಂದಾಗ ಲಾಸ್ 5 ಆಗಿರ್ತೈತಿ. ಅಂದ್ರೆ ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು 5/20 ಇಂಟು 100 5 ಒಂದೇ 5 4 20 4 25 ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟು ಬಂತು ಇಲ್ಲಿ 25%. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಒಬ್ಬ ಹಣ್ಣು ಮಾರುವವರು 10 ಕಿತ್ತಳೆಗಳನ್ನ 50 ರೂಪಾಯಿ ಖರೀದಿಸ್ತಾರೆ. ನೋಡ್ರಿ 10 ಕಿತ್ತಳೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 50 ರೂಪಾಯಿ ಐತಿ. ಒಂದು ಕಿತ್ತಳೆದು ಎಷ್ಟಾಗುತ್ತೆ ಇಲ್ಲಿ ಒಂದು ಕಿತ್ತಳೆ ಕಾಸ್ಟ್ ಪ್ರೈಸ್ 50 10 ಮಾಡಿದ್ರೆ 5 ರೂಪಾಯಿ ಆಗುತ್ತೆ ಕಾಸ್ಟ್ ಪ್ರೈಸ್ ಇದೆ. ಒಳ್ಳೆ ನೋಡ್ರಿ ಅವ
3ಕ್ಕೆ 18 ರೂಪಾಯಿ ಮಾರ್ತೀನಿ ಇಲ್ಲಿ. 3 ಕಿತ್ತಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತ್ರಿ ಇಲ್ಲಿ 18 ರೂಪಾಯಿ ಐತಿ. ಒಂದರದ್ದು ಎಷ್ಟಾಗುತ್ತೆ ಇಲ್ಲಿ 1 ಕಿತ್ತಲೆ ಸೆಲ್ಲಿಂಗ್ ಪ್ರೈಸ್ 18 ರೂಪಾಯಿ 3 ಆಗುತ್ತೆ. ಅಂದ್ರೆ ಎಷ್ಟಾಯ್ತು 6 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 6 ಬಂತು. ಕಾಸ್ಟ್ ಪ್ರೈಸ್ ಎಷ್ಟು ಬಂದೈತಿ 5 ಬಂದೈತಿ. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 1 ಆಯ್ತು. ಪ್ರಾಫಿಟ್ ಪರ್ಸೆಂಟೇಜ್ 1/5 ಇಂಟು 100. 5 ಅಲ್ಲಿ 5 ಅಲ್ಲಿ 10 ಅಂದ್ರೆ 20% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಒಬ್ಬ ಹಣ್ಣು ಮಾರೋ 45 ಸೇಬುಗಳನ್ನ ಮಾರ್ತಾರ ಅಂದ್ಬಿಟ್ರೆ ಅಂದ್ರೆ ಸೇಬು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 45. ಒಂದು ಒಂದರ ಸೆಲ್ಲಿಂಗ್ ಪ್ರೈಸ್ 1 ರೂಪಾಯಿ. ಟೋಟಲ್ 45 ರೂಪಾಯಿ ಆಗುತ್ತೆ. 15 ಸೇಬುಗಳ ಮಾರಾಟ ಬೆಲೆ ಅಷ್ಟೇ ನಷ್ಟ ಆಗುತ್ತೆ ಅಂದ್ಬಿಟ್ರೆ ಅಂದ್ರೆ ಲಾಸ್ ಎಷ್ಟು ರೀ 15 ಸೇಬು ಒಂದರದ 1 ಐತಿ 15 ರೂಪಾಯಿ ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಲಾಸ್ ಮಾಡ್ಬೇಕಾಗುತ್ತೆ. 45 ಪ್ಲಸ್ 15 ಮಾಡಿದ್ರೆ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 60 ಆಗುತ್ತೆ. ನಮಗೆ ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟೈತ್ರಿ 15 ಐತಿ. ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟೈತಿ 65 ಇಂಟು 100. 15 ಅಂದರೆ 14 60 14 25 100 ಅಂದ್ರೆ 25% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅಲ್ಲಿ ಒಂದು ವಸ್ತುವನ್ನು 26% ನಷ್ಟದಲ್ಲಿ ಮಾರಾಟ ಮಾಡುವುದರ ಬದಲು 18% ನಷ್ಟಕ್ಕೆ ಅಂದ್ಬಿಟ್ರೆ ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ 26% ಲಾಸಿಗೆ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 126 ಹೋದರೆ ಎಷ್ಟು ಉಳಿತೈತಿ 74 ಉಳಿತೈತಿ. ಇಷ್ಟು ಮಾರೋದ್ರ ಬದಲು ಅವರು 18% ನಷ್ಟಕ್ಕೆ ಮಾರ್ತಾರೆ. ಅಂದ್ರೆ ಎಷ್ಟಕ್ಕೆ ನಷ್ಟಕ್ಕೆ 18% ಲಾಸಿಗೆ ಅಂದ್ರೆ ಎಷ್ಟಾಗುತ್ತೆ ರೀ 82 ರೂಪಾಯಿ ಆಗುತ್ತೆ. ಅಂದ್ರೆ ಇಷ್ಟಕ್ಕೆ ಮಾರೋದ್ರಿಂದ ಅವ್ರಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಕೊಟ್ರೆ 72 ಕೊಟ್ಟರೆ. ಅಂದ್ರೆ ಇದ್ರ ಡಿಫ್ರೆನ್ಸ್ ಎಷ್ಟೈತಿ ರೀ ಎರಡರದ್ದು 74 ಮೈನಸ್ 82 8 ಆಗುತ್ತೆ. ಅಂದ್ರೆ ಈ 8ರ ವ್ಯಾಲ್ಯೂ ಎಷ್ಟು ಕೊಟ್ಟನ 72 ಕೊಟ್ಟನ. 1ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 9 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ ಟೋಟಲ್ 100 ಐತಿ. ಇಲ್ಲಿ 1ರ ವ್ಯಾಲ್ಯೂ 1 ಐತಿ. ಅಂದ್ರೆ 100 ಇಂಟು 9 ಮಾಡಿದ ಕಾಸ್ಟ್ ಪ್ರೈಸ್ ಎಷ್ಟು ಬಂತು 900 ಬಂತು. ಇದನ್ನ ನಾವು ಎಷ್ಟಕ್ಕೆ ಮಾರ್ತಾನೆ 8% ಪ್ರಾಫಿಟ್ ನಂಗೆ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ 100 ಇಂಟು 8% ಪ್ರಾಫಿಟ್ ಅಂದ್ರೆ 108 100 ಆಗುತ್ತೆ. 00 9 72 9 9 ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 972 ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಒಂದು ವಸ್ತುವಿನ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆ ಅನುಪಾತ ಕೊಟ್ಟರಲ್ಲಿ ಕಾಸ್ಟ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಇದ್ದು 18:15. ಇಲ್ಲಿ ಲಾಸ್ ಎಷ್ಟಾಗುತ್ತೆ 3 ಆಗುತ್ತೆ. ಅಂದ್ರೆ 3 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಇದೇನಾಗುತ್ತೆ ಪರ್ಸೆಂಟೇಜ್ ಆಫ್ ಲಾಸ್ 3 1 3 6 18 100 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತೆ 16.66% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಒಂದು ವಸ್ತುವನ್ನು 25% ಲಾಭದಲ್ಲಿ ಮಾರಾಟ ಮಾಡುವ ಬದಲು 20% ಲಾಭಕ್ಕೆ ಮಾರ್ತಾನೆ ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟು ಅಂತಂದ್ರೆ 100 ಇತ್ತು. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 125 ಆಗುತ್ತೆ. 25% ಪ್ರಾಫಿಟ್ ಮಾಡಿದ್ರೆ 125. ಆದ್ರೆ ಮಾರಿದ್ದು ಅಷ್ಟಕ್ಕೆ ಇಲ್ಲಿ 20% ಪ್ರಾಫಿಟ್ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 120 ಆಗುತ್ತೆ. ಈ 125 ಮೈನಸ್ 120 ಡಿಫ್ರೆನ್ಸ್ ಕೊಟ್ಟಾನ. 5ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಎಷ್ಟು ಕಮ್ಮಿ ಸಿಗುತ್ತೆ ಅಂದ್ ಕೂಡ 50 ರೂಪಾಯಿ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟಾನ. 1ರ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 10 ಆಯ್ತು. ನಮಗೇನು ಕೇಳೋಣ ಆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳೋಣ. ಖರೀದಿ ಬೆಲೆ ವ್ಯಾಲ್ಯೂ ಎಷ್ಟೈತಿ 100 ಐತಿ. ಇಲ್ಲಿ 1ರ ವ್ಯಾಲ್ಯೂ 1 ಐತಿ. 100ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 1000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗುತ್ತೆ. ಒಂದು ವಸ್ತುನ 5% ನಷ್ಟದಲ್ಲಿ ಮಾರಾಟ ಮಾಡುವುದರ ಬದಲು ಅಂತ ಅಂದ್ಕೊಟ್ರಿ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ನಾವು 100 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇಲ್ಲಿ 5% ಲಾಸ್ ಅಂದ್ರೆ 95 ಇರ್ತೈತಿ. ಅಂದ್ರೆ ಇಷ್ಟಕ್ಕೆ ಮಾರೋ ಬದಲು ಅವು ಎಷ್ಟಕ್ಕೆ ಮಾರ್ತಾನೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 15% ಪ್ರಾಫಿಟಿಗೆ ಮಾರ್ತಾನೆ. ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 115 ಆಗುತ್ತೆ. ಅವಾಗ ಹಿಂಗೆ ಮಾರೋದ್ರಿಂದ ಅವಾಗ ಎಷ್ಟು ರೂಪಾಯಿ 120 ರೂಪಾಯಿ ಲಾಭ ಸಿಗುತ್ತೆ. ಅಂದ್ರೆ 115 ಮೈನಸ್ 95 ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 20 ಜಾಸ್ತಿ ಆಯ್ತು. ಅಂದ್ರೆ ಈ 20ರ ವ್ಯಾಲ್ಯೂ ಎಷ್ಟು ಕೊಟ್ಟ ನಾವು 120 ಕೊಟ್ಟ. 1ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 60 ಆಗುತ್ತೆ. ನಮ್ಮ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 100 ಐತಿ. ಅಂದ್ರೆ 100ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 60 ಇಂಟು 100. ಇಲ್ಲಿ 1ರ ವ್ಯಾಲ್ಯೂ ಎಷ್ಟು ಬಂದ್ರಿ ಇಲ್ಲಿ 6 ಬರ್ತೈತಿ. ಇದು 6 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ರೀ 600 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಗೈತಿ. ಒಂದು ವಸ್ತುನ 5% ನಷ್ಟದಲ್ಲಿ ಮಾರಾಟ ಮಾಡುವುದರ ಬದಲು ಅಂತ ಅಂದ್ಕೊಟ್ರಿ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ನಾವು 100 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇಲ್ಲಿ 5% ಲಾಸ್ ಅಂದ್ರೆ 95 ಇರ್ತೈತಿ. ಅಂದ್ರೆ ಇಷ್ಟಕ್ಕೆ ಮಾರೋ ಬದಲು ಅವು ಎಷ್ಟಕ್ಕೆ ಮಾರ್ತಾನೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 15% ಪ್ರಾಫಿಟಿಗೆ ಮಾರ್ತಾನೆ. ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 115 ಆಗುತ್ತೆ. ಅವಾಗ ಹಿಂಗೆ ಮಾರೋದ್ರಿಂದ ಅವಾಗ ಎಷ್ಟು ರೂಪಾಯಿ 120 ರೂಪಾಯಿ ಲಾಭ ಸಿಗುತ್ತೆ. ಅಂದ್ರೆ 115 ಮೈನಸ್ 95 ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 20 ಜಾಸ್ತಿ ಆಯ್ತು. ಅಂದ್ರೆ ಈ 20ರ ವ್ಯಾಲ್ಯೂ ಎಷ್ಟು ಕೊಟ್ಟ ನಾವು 120 ಕೊಟ್ಟ. 1ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 60 ಆಗುತ್ತೆ. ನಮ್ಮ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 100 ಐತಿ. ಅಂದ್ರೆ 100ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 60 ಇಂಟು 100. ಇಲ್ಲಿ 1ರ ವ್ಯಾಲ್ಯೂ ಎಷ್ಟು ಬಂದ್ರಿ ಇಲ್ಲಿ 6 ಬರ್ತೈತಿ. ಇದು 6 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ರೀ 600 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಗೈತಿ.
ಒಬ್ಬ ವ್ಯಕ್ತಿ 72 ಚಾಕ್ಲೇಟ್ಗಳನ್ನು 2880 ರೂಪಾಯಿ ಖರೀದಿಸ್ತಾನೆ ಅಂದ್ಕೊತಾನ. 72 ಚಾಕ್ಲೇಟದ್ದು CP ಎಷ್ಟೈತ್ರಿ ಇಲ್ಲಿ 2880 ಐತಿ. ಅಂದ್ರೆ ಒಂದು ಚಾಕ್ಲೇಟಿಂದ ಕಾಸ್ಟ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ 2880 ರೂಪಾಯಿ 72 ಮಾಡಿದ್ರೆ ಎಷ್ಟು ಬರ್ತೈತಿ 40 ರೂಪಾಯಿ ಬರ್ತೈತಿ. ಆದ್ರೆ ಅವ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟನ್ರಿ 60 ಚಾಕ್ಲೇಟ್ಗಳ ಸೆಲ್ಲಿಂಗ್ ಪ್ರೈಸ್ 60 ಚಾಕ್ಲೇಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 2880 ಐತಿ. ಒಂದು ಚಾಕ್ಲೇಟಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಈಗ 2880 ರೂಪಾಯಿ 60 ಮಾಡಿದ್ರೆ 48 ಸೆಲ್ಲಿಂಗ್ ಪ್ರೈಸ್ ಆಗೈತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು 40 ಅಂದ್ರೆ 8 ರೂಪಾಯಿ ಪ್ರಾಫಿಟ್ ಆಗೈತಿ. ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ ಇಲ್ಲಿ 8 ರೂಪಾಯಿ 40 ಇಂಟು 100 ಮಾಡಬೇಕು. 8 ಒಂದೇ 8 ಇಲ್ಲಿ 5 ಒಂದೇ 5 20 ಅಂದ್ರೆ 20% ಪ್ರಾಫಿಟ್ ಆಗೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಒಬ್ಬ ವ್ಯಕ್ತಿ 72 ಚಾಕ್ಲೇಟ್ಗಳನ್ನು 2880 ರೂಪಾಯಿ ಖರೀದಿಸ್ತಾನೆ ಅಂದ್ಕೊತಾನ. 72 ಚಾಕ್ಲೇಟದ್ದು CP ಎಷ್ಟೈತ್ರಿ ಇಲ್ಲಿ 2880 ಐತಿ. ಅಂದ್ರೆ ಒಂದು ಚಾಕ್ಲೇಟಿಂದ ಕಾಸ್ಟ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ 2880 ರೂಪಾಯಿ 72 ಮಾಡಿದ್ರೆ ಎಷ್ಟು ಬರ್ತೈತಿ 40 ರೂಪಾಯಿ ಬರ್ತೈತಿ. ಆದ್ರೆ ಅವ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟನ್ರಿ 60 ಚಾಕ್ಲೇಟ್ಗಳ ಸೆಲ್ಲಿಂಗ್ ಪ್ರೈಸ್ 60 ಚಾಕ್ಲೇಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 2880 ಐತಿ. ಒಂದು ಚಾಕ್ಲೇಟಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಈಗ 2880 ರೂಪಾಯಿ 60 ಮಾಡಿದ್ರೆ 48 ಸೆಲ್ಲಿಂಗ್ ಪ್ರೈಸ್ ಆಗೈತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು 40 ಅಂದ್ರೆ 8 ರೂಪಾಯಿ ಪ್ರಾಫಿಟ್ ಆಗೈತಿ. ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ ಇಲ್ಲಿ 8 ರೂಪಾಯಿ 40 ಇಂಟು 100 ಮಾಡಬೇಕು. 8 ಒಂದೇ 8 ಇಲ್ಲಿ 5 ಒಂದೇ 5 20 ಅಂದ್ರೆ 20% ಪ್ರಾಫಿಟ್ ಆಗೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ವಸ್ತು 8% ನಷ್ಟದಲ್ಲಿ ಮಾರಾಟ ಮಾಡುವುದರ ಬದಲು ಅಂತ ಅಂದ್ಕೊಟ್ರಿ. ಅಂದ್ರೆ ನಾವು ಕಾಸ್ಟ್ ಪ್ರೈಸ್ ಎಷ್ಟು ಅಂತ ತೊಗೊಂಡ್ರಿ ಇಲ್ಲಿ 100 ಅಂತ ತೊಗೊಂಡು 8% ಲಾಸ್ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 92 ಆಗತ್ತೆ. ಅಂದ್ರೆ ಅವು ಇಷ್ಟಕ್ಕೆ ಮಾರೋ ಬದಲು ಅವು ಎಷ್ಟಕ್ಕೆ ಮಾರ್ತಾನೆ ಇಲ್ಲಿ 12% ಪ್ರಾಫಿಟಿಂಗ್ ಮಾಡ್ತಾನೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ ಪ್ರಾಫಿಟಿಂಗ್ ಮಾಡಿದ್ರೆ 112 ಆಗುತ್ತೆ. ಅಂದ್ರೆ ಈ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಾಗುತ್ತೆ ಇಲ್ಲಿ ಪ್ರಾಫಿಟ್ ಅದ್ರ ವ್ಯಾಲ್ಯೂ ಕೊಟ್ಟಾನೆ ಎಷ್ಟು ಅಂತಂದ್ರೆ 80 ಕೊಟ್ಟಾನೆ. ಅಂದ್ರೆ 112 ಮೈನಸ್ 92 ವ್ಯಾಲ್ಯೂ ಎಷ್ಟು ಕೊಟ್ಟಾನೆ 80 ಕೊಟ್ಟಾನೆ. ಇಲ್ಲಿ ಎಷ್ಟಾಗತ್ತೆ 20 ವ್ಯಾಲ್ಯೂ ಎಷ್ಟಾಗುತ್ತೆ 80 ಆಗುತ್ತೆ. ನಮ್ಮ ಕಾಸ್ಟ್ ಪ್ರೈಸ್ ಎಷ್ಟೈತಿ 100 ಐತಿ. ಅಂದ್ರೆ 20 ಕೈ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು 100 ಆಗುತ್ತೆ. 80 ಕೈ ಮಲ್ಟಿಪ್ಲೈ ಮಾಡಿದ್ರೆ 400 ಬರ್ತೈತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 400 ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ.